ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಶಾಸಕ ಬಿಎನ್ ರವಿಕುಮಾರ್ ಅವರ ಆಸಕ್ತಿಯಿಂದಾಗಿ 3 ಕೋಟಿ ರುಗಳು ಸರ್ಕಾರದಿಂದ ಅನುದಾನ ಬಂದಿದೆ ಎಂದು ಪ್ರಾಂಶುಪಾಲ ಡಾಕ್ಟರ್ ವಿ ವೆಂಕಟೇಶ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವಿ ವೆಂಕಟೇಶ್, ನ್ಯಾಕ್ ಬಿ ಶ್ರೇಣಿ ಪ್ರಮಾಣ ಪತ್ರವನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಡೆದಿದೆ. ಕೇಂದ್ರ ಸರ್ಕಾರದ ಪಿಎಂ ಉಷಾ ಅನುದಾನದಡಿ 5 ಕೋಟಿ ರೂಪಾಯಿ ಅನುದಾನ ಲಭಿಸಲಿದೆ. ಕಾಲೇಜನ್ನು ಸರ್ವಾಂಗೀಣವಾಗಿ ಅಭಿವೃದ್ಧಿ ಮಾಡಲಾಗುತ್ತಿದೆ ಎಂದು ಹೇಳಿದರು. ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 500 ಇದ್ದು ಸಂಖ್ಯೆ ದ್ವಿಗುಣಗೊಳ್ಳಬೇಕು ಎಂಬುದು ನಮ್ಮ ಆಶಯವಾಗಿದೆ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬಿಸಿಎ ಸೇರಿದಂತೆ ಎಲ್ಲ ವಿವಿಧ ಪದವಿ ವಿಭಾಗಗಳು ಹಾಗೂ ಎಂಕಾಂ ಕೂಡ ಇದೆ. ಅತ್ಯುತ್ತಮ ಗ್ರಂಥಾಲಯ, ಪ್ರಯೋಗಾಲಯಗಳು, ರಂಗಮಂದಿರಗಳು, ಕಂಪ್ಯೂಟರ್ ಲ್ಯಾಬ್, ಉಪಹಾರ ಗೃಹ ಕೂಡ ಇದೆ. ಮುಂದಿನ ದಿನಗಳಲ್ಲಿ ವಿವಿಧ ರೀತಿಯ ನವೀಕರಣ ನಡೆಸಲಿದ್ದು ಕೊಠಡಿಗಳು, ಕಾಂಪೌಂಡ್, ಇ ಲೈಬ್ರರಿ, ಶೌಚಾಲಯ, ನೆಲಹಾಸು ಮುಂತಾದ ಉನ್ನತೀಕರಣ ಕಾಮಗಾರಿಗಳು ನಡೆಯಲಿವೆ. ಕೇಂದ್ರದ ಅನುದಾನ ಬಂದಾಗ ಸ್ನಾತಕೋತ್ತರ ಕೇಂದ್ರ ನಿರ್ಮಿಸಲಾಗುವುದು ಎಂದು ಹೇಳಿದರು. ನುರಿತ ಬೋಧಕ ಸಿಬ್ಬಂದಿ, ಐಸಿಟಿ ತರಗತಿಗಳು, ಎನ್ಎಸ್ಎಸ್ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕಾರ್ಯಾಗಾರಗಳು ನಮ್ಮ ಕಾಲೇಜಿನ ವಿಶೇಷತೆಗಳು ಎಂದರು. ಪ್ರತಿಯೊಬ್ಬ ವಿದ್ಯಾರ್ಥಿ ಕಟ್ಟುವ ಶುಲ್ಕ ವಾಪಸ್ ವಿದ್ಯಾರ್ಥಿ ವೇತನದ ರೂಪದಲ್ಲಿ ಸರ್ಕಾರದಿಂದ ಅವರ ಅಕೌಂಟ್ಗೆ ವಾಪಸ್ ಆಗುವುದರಿಂದ ಒಂದು ರೀತಿಯಲ್ಲಿ ಉಚಿತವಾಗಿ ಗುಣಮಟ್ಟದ ಶಿಕ್ಷಣ ಪಡೆಯಬಹುದು ಎಂದು ಹೇಳಿದರು. ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯಾದಂಥ ವಿದ್ಯಾರ್ಥಿ ವೇತನ ಸಹ ಸಿಗ್ತಾ ಇದೆ. ಜೊತೆಗೆ ಯಾರಿಗೆ ದೂರದಿಂದ ಓಡಾಡೋದಕ್ಕೆ ಕಷ್ಟ ಆಗ್ತಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳು ಸಹ ಇದೆ. ಇದರ ಜೊತೆಗೆ ವಿಶೇಷವಾಗಿ ನಾವು ನಮ್ಮ ಈ ಒಂದು ಸರ್ಕಾರಿ ಪ್ರಥಮ ದರ್ಜೆ ಶಿಡ್ಲಘಟ್ಟದಲ್ಲಿ ಇವತ್ತಿನ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಯಾವುದೇ ಒಂದು ಹುದ್ದೆಗೆ ಹೋಗ್ಬೇಕಂದ್ರೆ ಸ್ಪರ್ಧಾತ್ಮಕ ಒಂದು ಜ್ಞಾನ ಬೇಕಾಗ್ತದೆ. ಎಲ್ಲ ವಿಷಯಗಳಲ್ಲಿ ಏನು ಜ್ಞಾನವನ್ನು ಬೇಕಾಗ್ತದೆ. ಆ ಜ್ಞಾನವನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ವಿಶೇಷವಾಗಿ ವಿಶೇಷ ತರಗತಿಗಳನ್ನು ನಮ್ಮ ಅಧ್ಯಾಪಕ ಮಿತ್ರರ ಮೂಲಕ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಮುಖವಾಗಿ SDA, FDA, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PDO ಆಗಿರ್ಬೋದು, KS ಮತ್ತು IASಗೆ ಪೂರಕವಾದಂತಹ ಮಾಹಿತಿಯನ್ನು ನೀಡ್ತಕ್ಕಂಥ ತರಗತಿಗಳನ್ನು ನಾವು ಪ್ರಾರಂಭ ಮಾಡಿದ್ವಿ. ಇದಕ್ಕೆ ಪೂರಕವಾಗಿ ನಮ್ಮ ಇಂದಿನ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ BN ಸ್ವಾಮಿರವರು ಮತ್ತು ಅವರ ಸ್ನೇಹಿತರಂತ IRS ಭೈರಪ್ಪನವರು 2 ವರ್ಷಗಳಿಂದ ನಮಗೆ ಉಚಿತವಾಗಿ ಕೆಲವು ಮ್ಯಾಗಝಿನ್ಸ್ ಅನ್ನ ಕೊಡ್ತಿದ್ದಾರೆ. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ.